ಇವತ್ತು ಯಲಹಂಕ ತಾಲೂಕಿನ ಇತಿಹಾಸದಲ್ಲಿ ನಾವೆಲ್ಲ ಕೂಡ ನೆನಪಲ್ಲಿ ಇಟ್ಕೊಳ್ತಕ್ಕಂಥ ದಿನ. ಇಲ್ಲಿ ಇವತ್ತೇನು ಸಾಮರ್ಥ್ಯ ಸೌಧ ಮಿನಿ ವಿಧಾನಸೌಧ ಯಲಹಂಕದಲ್ಲಿ ನಿರ್ಮಾಣ ಆಗೋದಕ್ಕೆ ಮೊದಲು ಶರಾವತಿ ಹೋಟ್ಲಲ್ಲಿ ನಮ್ಮ ತಾಲೂಕು ಆಫೀಸು ಸಬ್ ರಿಜಿಸ್ಟರ್ ಆಫೀಸ್ ಇತ್ತು. 3 ಮಾಡಿ 4 ಮಾಡಿ ತಗೋಬೇಕಾಗಿತ್ತು. ಆ ಸಂದರ್ಭದಲ್ಲಿ ಎಲ್ಲಿ ಮಿನಿ ವಿಧಾನಸೌಧ ಮಾಡಬೇಕು ಅಂತ ಹೇಳಿ ಬಹಳ ಯೋಚನೆಯನ್ನು ಮಾಡಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಕೂಡ ಅವತ್ತು ಮಾಹಿತಿಯನ್ನು ಕೊಟ್ಟಿದ್ದೆ. ನಾನು NES ಆಫೀಸ್ ಕಚೇರಿ ಇತ್ತು, ಯಾಕಂದ್ರೆ ನಮಗೂ ಅವರು ಸೇರಿದಂಗೆ ಅದು ತಾಲೂಕು ಕಚೇರಿ ಇತ್ತು. ಆ ಜಾಗವನ್ನ ಸರ್ವಾನುಮತದಿಂದ ತೀರ್ಮಾನವನ್ನ ಮಾಡಿ ಈಗ ಇಲ್ಲೆಲ್ಲ ಕ್ವಾರ್ಟರ್ಸ್ಗಳಿದ್ವು, ಅವನ್ನೆಲ್ಲ ಮನವೊಲಿಸಿ ಖಾಲಿ ಮಾಡಿ ಈ ಜಾಗವನ್ನ ತಗೊಂಡು ಸುಸಜ್ಜಿತವಾದಂತ ಮಿನಿ ವಿಧಾನಸೌಧವನ್ನ ನಿರ್ಮಾಣ ಮಾಡಿ ಸುಮಾರು 26 ಕಚೇರಿಗಳು ಒಂದೇ ಕಡೆ ಕೆಲಸ ಮಾಡತಕ್ಕಂಥ ಒಂದು ಕೆಲಸವನ್ನ ನಮ್ಮ ಅವಧಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ವಿ. ಇದಾದ ಮೇಲೆ ನಮ್ದು ಬೆಂಗಳೂರು ಉತ್ತರ ಅಪರ ತಾಲೂಕು ಅಂತಿತ್ತು. ನಾರ್ತ್ ತಾಲೂಕು ನಮ್ದು ಅಪರ ತಾಲೂಕು ಅಂತೇಳಿ. ಇದೇನು ಬೆಂಗಳೂರು ಅಪರ ತಾಲೂಕು ವಿಚಿತ್ರವಾಗಿದೆ ಅಂತೇಳಿ ಆವಾಗ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಸಹಕಾರದೊಂದಿಗೆ ಇದನ್ನು ಯಲಹಂಕ ತಾಲೂಕು ಅಂತೇಳಿ ಸರ್ಕಾರದಿಂದ ಘೋಷಣೆಯನ್ನು ಮಾಡಿ ಈಗ ನಮ್ದು ಪ್ರತ್ಯೇಕವಾದಂತಹ ಯಲಹಂಕ ತಾಲೂಕು ಕೂಡ ಆಗಿದೆ. ಮಿನಿ ವಿಧಾನಸೌಧ ಆಯ್ತು, ತಾಲೂಕು ಆಯ್ತು, ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ವಿ. ನಮ್ಮ ಸಂಘಟನೆಗಳು ಶುರು ಮಾಡಿದ್ರು. ವಿಧಾನಸೌಧ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇದೆ. ಇಷ್ಟು ಭವ್ಯವಾದಂತ ಮಿನಿ ವಿಧಾನಸೌಧ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಮಾಡಬೇಕು ಅಂತೇಳಿ 2011ರಿಂದಲೂ ಇವರು ಹೋರಾಟ. ಅದರಲ್ಲಿ ಕೂಡ ಸನ್ಮಾನ್ಯ ಮಾರಪ್ಪನವರ DSS ಸಂಘಟನೆ, ನಮ್ಮ ಶ್ರೀನಿವಾಸು ರಾಜಣ್ಣವರ ಕೆಂಪು ಸೇನೆ, ನಾಗರಾಜ್ ಅವರ ಕೆಂಪು ಸೇನೆಯ ಹೋರಾಟ, ಜೊತೆಯಲ್ಲಿ ನಮ್ಮ ಮುನ್ರಾಜು ಜೈ ಭೀಮ್ ಸಂಘಟನೆ ಮತ್ತು ಎಲ್ಲ ದಲಿತ ಸಂಘಟನೆಗಳು, PVC ಮುನಾಗಿನಪ್ಪ ಅವರ ಸಂಘಟನೆ, ಇವರೆಲ್ಲರೂ ಕೂಡ ನಿಮ್ಮ ಸರ್ಕಾರ ಐತೆ ಪ್ರತಿಮೆಯನ್ನ ಮಾಡಬೇಕು ಅಂತೇಳಿ. ಅದಕ್ಕೆ ಮೊದಲೇನೆ ನಾಡಪ್ರಭು ಕೆಂಪೇಗೌಡರ ಕ್ಷೇತ್ರ ಆಗಿರೋದ್ರಿಂದ ಅವ್ರದ್ದು ಒಂದು ಪ್ರತಿಮೆನ ಆಯಿತು. ಬಸವಣ್ಣವರ ಮೊದಲನೇ ಅನುಭವ ಮಂಟಪವನ್ನ ಮಾಡಿದಂತವರು ಅವ್ರದ್ದು ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಭವ್ಯವಾಗಿರಬೇಕು, ಸುಂದರವಾಗಿರಬೇಕು ಅಂತ ಹೇಳಿ ಆಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಂತ್ರಿಗಳಾಗಿದ್ರು. ಅವರು ಕೇಳಿದ್ವಿ, ಮಾರಪ್ಪ ಅವರು ನಾವೆಲ್ಲ ಹೋಗಿದ್ವಿ ಸಂಘಟನೆಯವರು, ಸರ್ ಇದು ಪಕ್ಷಾತೀತವಾಗಿ ಬಂದಿದ್ದೀವಿ, ದುಡ್ಡು ಬೇಕು ನಮಗೆ ಅಂತೇಳಿ ಅವ್ರು 1,60,00,000 ಮಂಜೂರು ಮಾಡಿ ಅದನ್ನ ಚಿತ್ರಕಲಾ ಪರಿಷತ್ ಅವ್ರಿಗೆ ಕೊಟ್ಟಿವಿ. ಯಾಕಂದ್ರೆ ಬೇರೆ ಕೊಟ್ರೆ ಎಲ್ಲಿ ಕೆಡಿಸ್ತಾರೋ ಅಂತೇಳಿ ಅವ್ರಿಗೆ ಕೊಟ್ಟು ಇಡೀ ಸಂಘಟನೆಯವರು 2-3 ವರ್ಷಗಳ ಸತತ ಪ್ರಯತ್ನ ಮಾಡಿದ್ವಿ. ಮೂರ್ತಿ ನಿರ್ಮಾಣ ಆಯಿತು. ನಮ್ಮೆಲ್ಲರ ಒತ್ತಾಯ ಇದ್ದಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ಕರೆಸಿ ಉದ್ಘಾಟನೆ ಮಾಡಬೇಕು ಅಂತ. ಸತತವಾಗಿ 1 ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಡವನ್ನು ಹಾಕ್ತೀವಿ. ಬೇರೆ ಬೇರೆ ಅನಿವಾರ್ಯ ಕಾರಣಗಳಿಂದ ಆಗಿರಲಿಲ್ಲ. ಇವತ್ತು ಸುಸಂದರ್ಭ ಬಂದಿದೆ. ಸನ್ಮಾನ್ಯ ಮಹದೇವಪ್ಪ ಅವರನ್ನ ನಾವು ಹೇಳಿದ್ರೊಳ ಹೆಂಗನ ಮಾಡಿ CM ಡೇಟ್ ನಿಂದ ಫಿಕ್ಸ್ ಮಾಡಲೇಬೇಕು, ಅವ್ರು ಬರೋವರೆಗೂ ಅದು ನಾವು ಟಾರ್ಪಾಲ್ ತೆಗಿಯಕ್ಕೆ ಆಗೋದಿಲ್ಲ ಅಂತ ಹೇಳಿ ಅದ್ರ ಜೊತೆಯಲ್ಲಿ ನಮ್ಮ ಸಂಘಟನೆಯವರು ಕೂಡ ಸಾಕಷ್ಟು ಒತ್ತಾಯವನ್ನು ಹಾಕಿ ಕೊನೆಗೆ 1 ವಾರಗಳಿಂದ ಡೇಟ್ ಅನ್ನ ನಮಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕವನ್ನು ಕೊಟ್ಟರು. ನಾವು ಬಹಳ ತುರ್ತಾಗಿ ಸಭೆಯನ್ನ ಕರೆದು ಇವತ್ತು ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಕೈಲಿ ಉದ್ಘಾಟನೆ ಮಾಡಿದ್ದೀವಿ. ದೀನದಲಿತರ ನಾಯಕರು, ಹಿಂದುಳಿದ ವರ್ಗದ ನಾಯಕರು, ಬಡವರ ಪರವಾಗಿ ಕಾಳಜಿ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರ ಕಡೆಯಿಂದ ಅಂಬೇಡ್ಕರ್ ಅವರ ಪ್ರತಿಮೆ, ಮಹದೇವಪ್ಪ ಅವರ ಕಡೆಯಿಂದ ಅವರ ಅಮೃತಾಸ್ತಿಯಿಂದ ಆದ್ರೆ ಇದಕ್ಕೊಂದು ಅರ್ಥ ಬರ್ತದೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಇವತ್ತೆಲ್ಲ ಕೂಡ ಯಾರ್ಯಾರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರೋ ನಿಮ್ಮ ಜೀವಮಾನದಲ್ಲಿ ಇದು ಮರೆಯಲಾರದಂತ ಒಂದು ದಿನ ಇದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಏನು ನಿರ್ಮಾಣ ಮಾಡಿದ್ದೀವಿ, ಬರುವಂತ ಜನಗಳಿಗೆ ಅನಿಸ್ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಮ್ಗೆ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಕಚೇರಿಗಳಲ್ಲಿ ಅಧಿಕಾರಿಗಳಿದ್ದಾರೆ, ಅವ್ರು ನೋಡ್ಕೊಂಡು ನೀವು ಹೋಗಿ ನಿಮ್ಮ ಹಕ್ಕುಗಳನ್ನ ಅಲ್ಲಿ ಕೇಳಬೇಕಾಗ್ತದೆ. ನೀವು ಜನಪ್ರತಿನಿಧಿಗಳು ಇರ್ತೀವಿ, ನೀವು ಬಂದಂತ ಜನ ಸಂವಿಧಾನದಲ್ಲಿ ನಮ್ಗೆ ಹಕ್ಕುಗಳನ್ನ ಕೊಟ್ಟವ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಿಮ್ಗೆ ನಮಸ್ಕಾರ ಮಾಡಿ ಒಳಗಡೆ ಹೋಗ್ತಾ ಇದೀವಿ, ನಮ್ ಕೆಲಸ ಆಗೋವರೆಗೂ ಬಿಡೋದಿಲ್ಲ. ಅವ್ರು ನೋಡ್ಕೊಂಡು ಹೋಗಿ ನೀವು ಒಳಗಡೆ ಕೆಲಸ ಮಾಡ್ಬೇಕು. ಇನ್ ಬಿಡಂಗೆ ಇಲ್ಲ ನೀವು ಇದ್ರದ್ದು. ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಹೋರಾಟ ಮಾಡೋದಲ್ಲ, ನಮ್ಮ ಹಕ್ಕುಗಳನ್ನ ಇವತ್ತು ನಾನು ಒಬ್ಬ ಶಾಸಕನಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಘನವೆತ್ತ ಸಿದ್ದರಾಮಯ್ಯರಿದ್ದಾರೆ, ಅನೇಕ ಮಂತ್ರಿಗಳಿದ್ದಾರೆ. ಆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಮ್ಗೆಲ್ಲ ಕೂಡ ಇವತ್ತು ನಾವು ಈ ಸ್ಥಾನಮಾನದಲ್ಲಿ ಇರಬೇಕು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂತ ಏನು ಒಂದು ಅಧಿಕಾರ ಇತ್ತು ಅದರ ಮುಖಾಂತರ ಇವತ್ತು ನಾವಿಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತರು ಸೇರಿದವರ ಅಲ್ಲ. ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದಲ್ಲಿ ಜೀವನ ಮಾಡೋದಕ್ಕೆ, ಅಧಿಕಾರಗಳ ನಡೆಸೋದಕ್ಕೆ, ಅವರ ಹಕ್ಕುಗಳನ್ನ ಕೇಳೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಸಮಸ್ತ ಜನತೆಗೆ, ಇಡೀ ಭಾರತದ ಜನತೆಗೆ ನಾಯಕರು. ಇವತ್ತು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಕೂಡ ಬಂದಿದ್ದಾರೆ. ಅನೇಕ ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದವ್ರೆ. ಕೆಲವರು ಇಷ್ಟ ಇಲ್ಲದೆ ಇರಬಹುದು, ಇಷ್ಟ ಇಲ್ಲದ್ರು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗೋ ದೃಷ್ಟಿಯಿಂದ ಕೆಲವು ವಿಚಾರಗಳನ್ನು ಮಾಡಿದ್ದಾರೆ. ಅವರಿಗೆ ನಾನು ಯಾವಾಗ ಕೂಡ ಸಮರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಮಹದೇವಪ್ಪ ಅವರು ಅಷ್ಟೇ ಯಾವತ್ತೂ ಸಿಟ್ಟು ಮಾಡ್ಕೊಂಡಿದ್ದು ನಾನು ನೋಡಿಲ್ಲ. ನಾನು ಕೂಡ ಮೊನ್ನೆ ಅಸೆಂಬ್ಲಿಯಲ್ಲಿ ಹಣ ಒಂದು 15 ಕೋಟಿ ಮಿನಿಮಮ್ ಗ್ರಾಂಟ್ ಮಾಡೋಣ ಒಂದ್ಸರಿ ಅಂತ ಹೇಳಿದ್ವಿ. ಬಡ್ಜೆಟ್ ಆಗ್ಲಿ ವಿಶ್ವನಾಥ್, ನಾನು ಕೊಡ್ತೀನಿ ಅಂತ ಹೇಳಿ ಪತ್ರವನ್ನು ಕೊಟ್ಟಿದ್ದೀವಿ. ನಾವಿವತ್ತು ಅಂಬೇಡ್ಕರ್ ಭವನ ಇಲ್ಲೇ ಕೂಗಲ್ತೆ ದೂರದಲ್ಲಿದೆ, 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ಆಧುನಿಕವಾದಂತ ಹವಾನಿಯಂತ್ರಿತ ಅಂಬೇಡ್ಕರ್ ಭವನವನ್ನು ಕೂಡ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿದ್ವಿ. ಈಗಲೂ ಕಾರ್ಯಕ್ರಮ ನಡೀತಾನೆ ಅವೆ. ಬಾಬಾ ಜಗಜೀವನ್ ರಾಮರವರ ಭವನಕ್ಕೆ 1 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ. ಒಂದು ಒಳ್ಳೆ ಚೌಲ್ಟ್ರಿಯನ್ನು ಕಟ್ಟಿಸ್ತಾ ಇದ್ದೀವಿ. ಇನ್ನು 2 ಕೋಟಿ ರೂಪಾಯಿ ಶಾರ್ಟೇಜ್ ಇದೆ, ಅದಕ್ಕೂ ಕೂಡ ಅನುದಾನವನ್ನು ಕೇಳಿದ್ದೀನಿ, ದಯವಿಟ್ಟು ಅವ್ರು ಕೊಡಬೇಕು. ಇವತ್ತು ನಮ್ಮ ಪನ್ನಣ್ಣವರು ಇರ್ಬೋದು, ನಜೀರ್ ಅಹ್ಮದ್ ಅವರು ಇರ್ಬೋದು, ನಮ್ಮ ಮಾಜಿ ಶಾಸಕರಂತ ಪ್ರಸನ್ನ ಕುಮಾರ್ ಅವರು, ನಮ್ಮ ನಾಗಣ್ಣ, ಎಲ್ಲಾ ಸಂಘಟನೆಗಳಿಗೆ ಮೂಲ ಪಿತೃ ಅವರೇನೆ. ಇವತ್ತು ಏನೇನು ಸಂಘಟನೆಗಳು, ವಿವಿಧ ಸಂಘಟನೆ ಐತೆ ಅದನ್ನು ಹುಟ್ಟಾಕ್ತಂತವ್ರು. ಜೊತೆಲಿ ಇವತ್ತು ನಗರಾಭಿವೃದ್ಧಿ ಸಚಿವರು ಬೈತಿ ಸುರೇಶ್ ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ. ಯಾಕಂದ್ರೆ ಅವರು ಕೂಡ ಯಲಹಂಕ ತಾಲೂಕದವರೇ, ಅವರ ಹೆಬ್ಬಾಳ ಕ್ಷೇತ್ರ ಕೂಡ ಈ ತಾಲೂಕಿಗೆ ಸೇರೋದ್ರಿಂದ ಅವರು ಕೂಡ ಬಂದಿದ್ದಾರೆ. ಬಟ್ ಅವ್ರ ಕಡೆಯಿಂದ ಸ್ವಲ್ಪ ಗ್ರಾಂಟ್ ಕಡಿಮೆ ಆಗ್ತಾ ಇದ್ದಣ್ಣ, ನೀನು ಸ್ವಲ್ಪ ಹೇಳ್ಬೇಕಣ್ಣ. ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಆದೇಶ ಕೊಟ್ಟು ಸ್ವಲ್ಪ ನಮ್ಮ ಕಡೆ ಬೀಗರು ಅನ್ನೋದಕ್ಕಿಂತನೂ ಕ್ಷೇತ್ರದ ಶಾಸಕ, ಇವತ್ತು ನಾಡಪ್ರಭು ಕೆಂಪೇಗೌಡರ ಊರಲ್ಲಿ ಅಭಿವೃದ್ಧಿಯಲ್ಲಿ ಎಷ್ಟು ಜಾಸ್ತಿ ಆಗ್ತದೆ, ಬೆಂಗಳೂರು ಅಷ್ಟು ಜಾಸ್ತಿ ಆಗ್ತದೆ. ಆ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು 3-4 ಸರಿ ಹೋಗಿ ಕೇಳಿದೆ, ಅಣ್ಣ ಅಭಿವೃದ್ಧಿಗೆ ದುಡ್ಡು ಬೇಕು ಅಂತ ಹೇಳಿ, ಬಡ್ಜೆಟ್ ಆದ್ಮೇಲೆ ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಯಾರು ಅಭಿವೃದ್ಧಿಯನ್ನು ಮಾಡ್ತಾರೋ ಅವರು ರಾಜಕೀಯವನ್ನು ಮಾಡಿರೋದು ನಾನಂತೂ ನೋಡಿಲ್ಲ. ನಾನು ಕೂಡ ಅಷ್ಟೇ, ಯಾವುದೇ ಪಕ್ಷ ಇದ್ರು ಕೂಡ ಅನುದಾನ ಎಲ್ಲೋ ಹೋಗಿ ಕಾಡಿ ಬೇಡಾದ್ರೂ ತಗೊಂಡ್ಬರ್ತೀನಿ. ಯಾಕಂದ್ರೆ ಜನ ನಮಗೆ ಓಟ್ ಹಾಕಿ ಗೆಲ್ಸಿರ್ಬೇಕಾದ್ರೆ ಅವ್ರಿಗೆ ತಕ್ಕನಾಗಿ ನಾವು ಕೆಲಸ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ. ಚುನಾವಣೆಯಲ್ಲಿ ಪಕ್ಷ ಇರ್ತದೆ, ಅದಾದ್ಮೇಲೆ ನಾನು ಎಲ್ಲರಿಗೂ ಶಾಸ್ತ್ರ ಆಗ್ತಾರೆ. ಚುನಾವಣೆಯಲ್ಲಿ ಸಿದ್ದರಾಮಯ್ಯವ್ರ ಪಕ್ಷ ಇರ್ತದೆ, ಮುಖ್ಯಮಂತ್ರಿಗಳಾದ್ಮೇಲೆ ಎಲ್ಲಾ ಜನನು ಕೂಡ ಅವ್ರ ಕಡೆಯವರೇ, ಎಲ್ಲರನ್ನು ಸಮಾನವಾಗಿ ನೋಡ್ತಕ್ಕಂಥ ಕೆಲಸ ಆಗ್ಬೇಕು. ಇವತ್ತು ಎಲ್ಲ ಜಾತಿಯ ಜನ ಬಂದಿದ್ದೀವಿ, ಎಲ್ಲ ಧರ್ಮದ ಜನ ಬಂದಿದ್ದೀವಿ, ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಬಂದು ಸಾಕ್ಷೀಭೂತರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನು ಮಾತಾಡ್ತಕ್ಕಂಥ ವಿಚಾರ ಜಾಸ್ತಿ ಇದ್ರು ಕೂಡ ಸಮಯದ ಅಭಾವದಿಂದ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಬೆಳಗ್ಗೆ 9:30 ಜನ ಬಂದಿದ್ರಣ್ಣ. ಬೆಳಗ್ಗೆ 9:30 ಜನ ನಿಮ್ಗೋಸ್ಕರ ಕಾಯ್ಕೊಂಡು ಕುಂತಿರ್ತಕ್ಕಂಥದ್ದು. ಇವತ್ತು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ನೆನಪಲ್ಲಿ ಉಳ್ತಕ್ಕಂಥ ಕೆಲಸವನ್ನ ನನ್ನ ಕ್ಷೇತ್ರಕ್ಕೆ, ರಾಜ್ಯಕ್ಕೆ ಮಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಅನುದಾನವನ್ನ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿ, ನಮ್ಮ ಕೃಷ್ಣ ಬೈರೇಗೌಡರು ಅಷ್ಟೇ, ಅವರು ಸ್ವಲ್ಪ ಜಾಸ್ತಿ ಗ್ರಾಂಟ್ ತಗೊಂಡವ್ರೆ. ಸ್ವಲ್ಪ ಸಾಲ ಕೊಟ್ರೆ ನೆಕ್ಸ್ಟ್ ವಾಪಸ್ ಕೊಡ್ತೀನಿ ಸರ್. ಯಾಕಂದ್ರೆ ನಾವು ಅವರಿಬ್ಬರು ಕೂಡ ಅವಳಿ ಕ್ಷೇತ್ರದಲ್ಲಿ ಇರೋದ್ರಿಂದ ಅಭಿವೃದ್ಧಿ ವಿಚಾರದಲ್ಲಿ ನಾನು ಯಾವತ್ತೂ ರಾಜಕೀಯ ಮಾಡಕ್ ಹೋಗೋದಿಲ್ಲ. ನಾನು ಯಾವ ಪಕ್ಷನೂ ನೋಡಕ್ ಹೋಗೋದಿಲ್ಲ. ನಾವು ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗ್ತದೆ. ಆಗ್ಲೇ ಜನ ಕೂಡ ನಮ್ಗೆ, ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವೋ ಗೊತ್ತಿಲ್ಲ, ಆದ್ರೆ ನಾವು ಮಾಡುವಂತ ಕೆಲಸ ಇದೆಯಲ್ಲ ಅದು ಯಾವತ್ತೂ ನಮ್ಮನ್ನ ನೆನೆಸ್ತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನ ಮುಗಿಸಿ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.